ಪಾರ್ಟಿಷನ್ ಆಫ್ ಇಂಡಿಯಾ ಆರ್ ಪಾಕಿಸ್ತಾನ್ ಅಂತ ಹೇಳಿ ಆ ಬುಕ್ದು ಹೆಸರು ತಪ್ಪ ಹೋತಾರಿ ಅವ್ರು. ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಅಂತ ಹೇಳಿ ಆ ಬುಕ್ ಕೈಯಾಗ ಹಿಡ್ದೇ ಇಲ್ಲ ಅನ್ಸದ್ರಿ. ಅದಕ್ಕೆ ಬುಕ್ ಟೈಟಲ್ ಗೊತ್ತಿಲ್ಲ ಅವ್ರಿಗೆ. ಯಾರೋ ಯತ್ನಾಳ್ ಅವರು ಏನತ್ತಂದ್ರ ಲಾಸ್ಟ್ ಮುಸ್ಲಿಂ ಯಾರು ಇಂಡಿಯಾದಾಗ ಇದಾನಲ್ರಿ ಅವ ಹೊಳ್ಳು ಹೋಗ್ಬೇಕು ಎಲ್ಲಿ ಪಾಕಿಸ್ತಾನ್ಗ, ಮತ್ ಲಾಸ್ಟ್ ಹಿಂದೂ ಯಾರು ಪಾಕಿಸ್ತಾನ ಅವ ಹೊಳ್ಳು ಬರ್ಬೇಕು ಅಂದ್ರೆ ಕಂಪ್ಲೀಟ್ ಅಂಬೇಡ್ಕರ್ ಅವರು ಬರ್ದಾರತ್ ಯಾರು ಹೇಳ್ತಾರಿ, ಬಸವನಗೌಡ್ರು ಹೇಳ್ತಾರಿ. ಇದು ನೋಡ್ರಿ ನಾ ಬುಕ್ ಓದಿನಿ, ಹಿಂದೂ ಹೇಳಿನ್ರಿ ನಾ ಇದು ಇವ್ರು ತಪ್ಪ ಹೇಳಿಗತ್ತಾರ ಅಂತ ಹೇಳಿ. ಇದು ನಾ ಕ್ವಶನ್ ನೋಡ್ರಿ ಡೈರೆಕ್ಟ್ ಇಡುವುದು ಯಾರಿಗಂದ್ರ MB ಪಾಟೀಲ್ ಅವ್ರಿಗೆ, ಸಚಿವ್ರಿಗೆ. ಮತ್ತ ಹಾವೇರಿದಾಗ ನಡೆದತ್ತಂದ್ರ ಸಿದ್ದರಾಮಯ್ಯಗೂ ಬರ್ತದ್ರಿ. ಯಾಕಂದ್ರ ಹಾವೇರಿ ಫುಲ್ ಕರ್ನಾಟಕದಾಗ ನೀವು ಇಲ್ಲಿ ಇವ್ರು MB ಪಾಟೀಲ್ ಅವ್ರು ಅನ್ಬೋದ್ರಿ ಏನಪ್ಪಾ ಅಂದ್ರ ಬಿಜಾಪುರದಾಗ ಅಂದಿಲ್ಲ ನಾವ್ ಹಾವೇರಿದಾಗ ಅಂತ ಹೇಳಿ. ಯತ್ನಾಳ್ ಗೌಡ್ರು ಏನ್ ತಿಳ್ಕೊಂಡ್ರ ಅಂದ್ರ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಬಿಜಾಪುರ ಲೋಕಲ್ ಹೆಡ್ಸ್ಗೆ ಚಂಗು ಮಂಗುಗಳು ತಿಳ್ಕೊಂಡಾರ. ಯತ್ನಾಳ ಕೋಲ್ ಅಂತ ವಿಡಿಯೋ ಮಾಡಿದ್ವಿ. ಅದನ್ನ ಯಾರು ಲಿಂಗಾಯತ್ ಏನ್ರಿ ಅವ ಮುಸ್ಲಿಮಾನಿ ಇದೇನ್ರಿ ಅವ. ಅಲ್ಲಿ ಜನ ಲೋಕಲ್ ಜನ ಗಾಬರಿ ಆದ್ರಿ. ಅವ ಹಾರಾಡ್ಲಿಕ್ಕೆ ಹತ್ತಿದೆ, ನಿಮ್ ದಮ್ಲಿ ಹಾರಾಡ್ಲಿಕ್ಕೆ ಹತ್ತಿದೆ. ಅದಕ್ಕೆ ಜಾಮಾ ಮಸೀದ್ ರೋಡ್ MB ಪಾಟೀಲ್ ಅವ್ರಿಗೂ ಹೇಳ್ತೀನಿ ನಾನು, ಬಸವನಗೌಡ್ರಿಗೆ ಹೇಳ್ತೀನಿ. ಇಲ್ಲಿ ಹಿಂದೂ ಕಾಂಟ್ರಾಕ್ಟರ್ ಬೇಕಾಗ್ಯಾನ ನಿಮ್ಗ? ಮುಸ್ಲಿಂ ಕಾಂಟ್ರಾಕ್ಟರ್ ಹಿಂದೂ ಕಾಂಟ್ರಾಕ್ಟರ್ ರೋಡ್ ಆಗೋದು ಇಂಪಾರ್ಟೆಂಟ್ ಅದ. ನೋಡ್ರಿ ನಾವು ಹೇಳ್ಬೇಕಂದ್ರ ಒಂದೇದು ಬಸವನಗೌಡ್ರು ಅಂಬೇಡ್ಕರ್ ಅವ್ರದ್ದು ಮಿಸ್ಇನ್ಫಾರ್ಮೇಶನ್, ಅಂಬೇಡ್ಕರ್ ಹೇಳಿಲ್ಲ ಅದನ್ನ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ಲಿಕ್ಕತ್ತಾರ. ಅದ್ರ ಬಗ್ಗೆ ನಾವು ಅವರಿಗೆ ಏನಂತಿರ್ಲ ಎಕ್ಸ್ಪೋಸ್ ಮಾಡಿವ್ರಿ ಈ ವಿಡಿಯೋದಾಗ. ಬಸವನಗೌಡ್ರಿಗೆ ಅಂಬೇಡ್ಕರ್ ಬಗ್ಗೆ ಸುಳ್ಳು ಹೇಳ್ತಾರ ಅಂತ ಹೇಳಿ. ಹಿಂದಾಗಡೆ JM ರೋಡ್ ಜುಮಾ ಮಸೀದ್ ರೋಡ್ದು ಕೆಲಸ ಆಗೋಲ್ ತೆಗೆದ್ರಿ ಎಷ್ಟೋ ವರ್ಷದಿಂದ. ಅವರೇ ಬಸವನಗೌಡ್ರು ಇದ್ದಾಗ ಅರ್ಧ ಮುರ್ಧ ಮಾಡಿಟ್ಟಾರ. ಈಗ ಅವ್ರು MLA ಇದ್ದಾರೆ, ಬಟ್ MB ಪಾಟೀಲ್ ಅವ್ರ ಸಚಿವ ಇದ್ದಾರೆ, ಅವರು ಕೆಲಸ ಮಾಡ್ಬೇಕು. ಅದ್ರ ಬಗ್ಗೆ ನಾವು ಮಾತಾಡಿವ್ರಿ. ಈ ವಿಡಿಯೋಗೆ ನೀವು ಸಪೋರ್ಟ್ ಮಾಡಿದ್ರ ಅಂತೀವ್ರಿ. ಲೈಕ್ ಕಮೆಂಟ್ ಶೇರ್ದಿಂದ ಅದು JM ರೋಡ್ ಏನದ ಆ ಕೆಲಸ ಆಗ್ತದ್ರಿ. ಇನ್ನೊಂದು ಇವರು ಬಸವನಗೌಡ್ರು ಏನೋ ಸುಳ್ಳು ಸೊಟ್ಟೊಂದು ಮಾತಾಡ್ತಾರಲ್ರಿ, ಕಮ್ಯುನಲ್ ಕ್ರಿಯೇಟ್ ಮಾಡ್ಲಿಕ್ಕೆ, ಕಮ್ಯುನಲ್ ದಂಗ ಕ್ರಿಯೇಟ್ ಮಾಡ್ಲಿಕ್ಕೆ, ಅದನ್ನ ಒಂದ್ ಲೆವೆಲ್ ತಡ್ದಂಗ ಆಗ್ತದ್ರಿ. ನಮಸ್ಕಾರ ರೀ, ನನ್ನ ಹೆಸರು ಅಮಿತ್ ಹುದ್ದಾರ್ ಮತ್ತು ನಮ್ಮ ಜೋಡಿ ಹೆರಿಟೇಜ್ ಆಕ್ಟಿವಿಸ್ಟ್ ಹಮ್ಜಾ ಮೆಹಬೂಬ್. ಶರಣಾರ್ಥಿ. ಅಸ್ಲಾಂ. ಇದು ಟೆರರಿಸ್ಟ್ ಇದು ಏನ್ ಅಟ್ಯಾಕ್ ಐತಲ್ರಿ ಕಾಶ್ಮೀರದಾಗ, ಅದ್ರ ರಿಲೇಟೆಡ್ ಅದ ರೀ ವಿಡಿಯೋ ಇದು. ಫಸ್ಟಿಗೆ ನಾವು ಏನ್ ಹೇಳ್ಬೇಕಂತೀವನ್ರಿ ಅದು ಹಿಂದಾಡಿ ಮಾತಾಡ್ತೀವಿ. ಫಸ್ಟಿಗೆ ಇದ್ರ ಬಗ್ಗೆ ರೆಸ್ಪಾನ್ಸ್ ಕೊಡೋ ಟೈಮಿಗೆ ಯತ್ನಾಳ್ ಅವ್ರು ಏನ್ ಅಂತಾರಂದ್ರ ಹಾವೇರಿ ಒಳಗ್ರಿ ಏನ್ ಹೇಳ್ತಾರತ್ತಂದ್ರ ಇವ್ರದ್ದು ಅಂಬೇಡ್ಕರ್ ಅವ್ರದ್ದು ಬುಕ್ ಅದ ರೀ. ಯಾವ್ದಂದ್ರ ಪಾರ್ಟಿಷನ್ ಆಫ್ ಇಂಡಿಯಾ ಆರ್ ಪಾಕಿಸ್ತಾನ್ ಅಂತ ಹೇಳಿ ಆ ಬುಕ್ದು ಹೆಸರು ತಪ್ಪ ಹೋತಾರಿ ಅವ್ರು. ಪಾರ್ಟಿಷನ್ ಆಫ್ ಪಾಕಿಸ್ತಾನ್ ಅಂತ ಹೇಳಿ ಆ ಬುಕ್ ಕೈಯಾಗ ಹಿಡ್ದೇ ಇಲ್ಲ ಅನ್ಸದ್ರಿ. ಅದಕ್ಕೆ ಬುಕ್ ಟೈಟಲ್ ಗೊತ್ತಿಲ್ಲ ಅವ್ರಿಗೆ. ಅದ್ರೊಳಗ ತಪ್ಪ ಮಾತು ಹೇಳ್ತಾರಿ, ಬುಕ್ ಒಳಗ ಇಲ್ಲ ಆ ಮಾತನ್ನ ಹೇಳ್ತಾರ ಅವ್ರು. ಏನತ್ ಹೇಳ್ತಾರಂದ್ರ ಅಂಬೇಡ್ಕರ್ ಅವ್ರು ಏನ್ ಬರ್ದಾರತ್ ಅವ್ರು ಹೇಳ್ತಾರಿ. ಯಾರೋ ಯತ್ನಾಳ್ ಅವರು ಏನತ್ತಂದ್ರ ಲಾಸ್ಟ್ ಮುಸ್ಲಿಂ ಯಾರು ಇಂಡಿಯಾದಾಗ ಇದಾನಲ್ರಿ ಅವ ಹೊಳ್ಳು ಹೋಗ್ಬೇಕು ಎಲ್ಲಿ ಪಾಕಿಸ್ತಾನ್ಗ, ಮತ್ ಲಾಸ್ಟ್ ಹಿಂದೂ ಯಾರು ಪಾಕಿಸ್ತಾನ ಅವ ಹೊಳ್ಳು ಬರ್ಬೇಕು ಅಂದ್ರೆ ಕಂಪ್ಲೀಟ್ ಏನು ಇಲ್ಲಿಂದ ಮುಸ್ಲಿಂ ಅಲ್ಲಿ ಹೋಗ್ಬೇಕು, ಇಲ್ಲಿ ಅಲ್ಲಿದ್ದು ಹಿಂದೂ ಇಲ್ಲಿ ಬರ್ಬೇಕು, ಅವಾಗ ಪಾರ್ಟಿಷನ್ ಆಗ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಬರ್ದಾರತ್ ಯಾರು ಹೇಳ್ತಾರಿ, ಬಸವನಗೌಡ್ರು ಹೇಳ್ತಾರಿ. ಇದು ನೋಡ್ರಿ ನಾ ಬುಕ್ ಓದಿನಿ, ಹಿಂದೂ ಹೇಳಿನ್ರಿ ನಾ ಇದು ಇವ್ರು ತಪ್ಪ ಹೇಳಿಗತ್ತಾರ ಅಂತ ಹೇಳಿ. ಇದು ನಾನು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ್ದು ಗ್ರಾಕ್ ChatGPT ದಾಗ ಹಾಯ್ಕುನು ನಾ ಇದನ್ನೇ ಕೇಳೀನ್ರಿ. ಅದನ್ನೂ ಇಲ್ಲ ಅಂತದ್ ಏನು ಇದ್ರೊಳಗ ಬುಕ್ದಾಗ ಬರ್ದಿಲ್ಲ ಅಂತ ಹೇಳ್ತ್ರಿ. ಅದು ಆದ್ಮೇಲೆ ನಾ ಅದಕ್ಕೆ ಏನ್ ಕೇಳಿದೇರಿ, ಇದು ಹಿಂಗ್ ಮಾತಾಡ್ದವ್ರಿಗೆ ಏನಂತಿರ್ಲಾ ಕೇಸಸ್ ಹತ್ತಾವ್ ಇದ್ರ ಮ್ಯಾಲೆ ಅಂತ ಅಂದ್ಕೊಳ್ಳಿ. ಒಂದ್ ಸರಳಾಗಿ ಹೇಳ್ತೀನಿ ನೋಡ್ರಿ, IPC ಅಲ್ಲಿ BNS ಹೊಸದ್ ಒಂದ್ ಅದು ಅಲ್ಲಿ 5 ರಿಂದ 6 ಆರ್ಟಿಕಲ್ ಕೇಸಸ್ ಹತ್ತಾವ್ರಿ ಅವ್ರ ಮೇಲೆ. ಮತ್ತೆ 3 ರಿಂದ 5 ವರ್ಷ ಜೈಲ್ ಆಗ್ತದ್ರಿ ಈ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡಿದ ಸಂಬಂಧ, ಅದು ಹೇಟ್ರೇಡ್ ಸಂಬಂಧ ಅಂತ ಹೇಳಿ. ಇದು ಪ್ಯೂರ್ ಹೇಟ್ರೇಡ್ ಅದ, ಮಿಸ್ಇನ್ಫಾರ್ಮೇಶನ್ ಅದೇ ಕೊಡ್ತು. 3 ರಿಂದ 5 ವರ್ಷ ಜೈಲ್ ಆಗ್ತದ ಅದೇ ಹೇಳಿದ್ರಿ. ಅದಾದ್ಮೇಲೆ ನಾ ಇನ್ನೊಂದು ಕ್ವಶನ್ ಕೇಳಿದಿರ ಅದಕ್ಕೆ ಏನಪ್ಪಾ ಅಂದ್ರ, ಒಬ್ಬ MLA ಅದು ಬಿಜಾಪುರ ಕರ್ನಾಟಕ MLA ಹೇಳಿದ್ರೆ ನಡೀತದೇನು, ಅವನಿಗೆ ಏನಂತಾರಲ್ಲ ಮಾಫ್ ಅದೇನು ಅಂತ ಕೇಳಿದ್ರಿ. ಅದು ಹೇಳ್ತ ಅಕಾರ್ಡಿಂಗ್ ಟು ಆರ್ಟಿಕಲ್ 14 ಅವನಿಗೂ ಹಕ್ ಇಲ್ಲ ಅಂತ ಹೇಳ್ತೀರಿ. ಅದು ಇನ್ನೊಂದು ಕೇಳಿದ್ರಿ, ಜೈಲಿಗೆ ಹಾಕ್ಬೇಕಂದ್ರ ಅರೆಸ್ಟ್ ಈಗಿಂದ ಅರೆಸ್ಟ್ ಮಾಡ್ಲಿಕ್ಕೆ ಬರ್ತದೇನು ಅಂತ ಕೇಳಿದಿರಿ ನಾನು.
ಅದು ಏನ್ ಹೇಳ್ತ ಅಂದ್ರ ಒಂದೇದು ಏನಂತಿರ್ಲ ವಿಧಾನಸಭಾ ಏನ್ ನಡೀತಾರಲ್ರಿ ಸೆಷನ್, ಆ ಸೆಷನ್ ನಡೆಯೋಗಿಂತ 40 days ಅಡ್ವಾನ್ಸ್ ಅರೆಸ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ, ಮತ್ ಸೆಷನ್ ಆಗಿ 40 days ಅನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಂತ ಹೇಳ್ತಾರೆ. ಹಿಂದಾಡ್ ಅದೇ ಹೇಳ್ತ ಏನಪ್ಪಾ ಅಂದ್ರ ಲಾಸ್ಟ್ ಸೆಷನ್ ಆಗಿ 40 days ಮ್ಯಾಲ ಆಗಿ ಹೋಗ್ಯದ್ರಿ, ಇನ್ನೊಂದ್ ಸೆಷನ್ ಡೇಟ್ ಇಲ್ಲ. ಇವತ್ತಿನ ದಿವಸ ಸೋಮೋಟೋ ಕೇಸ್ ಅಥವಾ ಬ್ಯಾರೆಯವ್ರ ಅಂಬೇಡ್ಕರ್ ಸಮಾಜದವರು ಹೋಗಿ ಕೇಸ್ ಹಾಕಿದ್ರ ಬಸವನಗೌಡ್ರು ಇವತ್ತೇ ಅರೆಸ್ಟ್ ಮಾಡ್ತಾರ್ರಿ. ನಿಮ್ದು ಕಾನೂನ್ ಅನ್ನೋದು ಇತ್ತಂದ್ರ ಅರೆಸ್ಟ್ ಮಾಡ್ತಾರ್ರಿ, ಇಲ್ಲ ಕಾನೂನ್ ಅನ್ನೋದು ಇಲ್ಲ ಅಂತಂದ್ರ ಅಂಧೇರಿ ನಗರಿ ಚೌಪಟ್ ರಾಜ, ಮತ್ತೇನಿಲ್ರಿ ಅದು. ಇದು ನಾ ಕ್ವಶನ್ ನೋಡ್ರಿ ಡೈರೆಕ್ಟ್ ಇಡುವುದು ಯಾರಿಗಂದ್ರ MB ಪಾಟೀಲ್ ಅವ್ರಿಗೆ ಸಚಿವರಿಗೆ, ಮತ್ತೆ ಹಾವೇರಿದಾಗ ನಡೆದತ್ತಂದ್ರ ಸಿದ್ದರಾಮಯ್ಯಗೂ ಬರ್ತದ್ರಿ. ಯಾಕಂದ್ರ ಹಾವೇರಿ ಫುಲ್ ಕರ್ನಾಟಕದಾಗ ನೀವು ಇಲ್ಲಿ ಇವ್ರು MB ಪಾಟೀಲ್ ಅವ್ರು ಅನ್ಬೋದ್ರಿ ಏನಪ್ಪಾ ಅಂದ್ರ ಬಿಜಾಪುರದಾಗ ಅಂದಿಲ್ಲ ನಾವ್ ಹಾವೇರಿದಾಗ ಅಂತ ಹೇಳಿ. ಅದಕ್ಕೆ ನಾ ಏನಂತೀನಂದ್ರ ಸಿದ್ದರಾಮಯ್ಯ ಅವರು ಆಕ್ಷನ್ ತಗೋಬೇಕ್ರಿ. ಕಾಂಗ್ರೆಸ್ ಲೀಡರ್ ಆಗಿ ನೀವು ಇಂಥದ್ದು ಏನಂತಿರ್ಲ, ಇದು ಒಬ್ಬ ಡೇಂಜರಸ್ ಕಮ್ಯುನಲ್ ಮೆಂಟಾಲಿಟಿ ದಂಗಾ ಮಾಡಿಸ್ಬೇಕತ್ ಇಂಟೆನ್ಷನ್ಲಿ ಮಾತಾಡ್ಲಿಕ್ಕತ್ತು ಮನುಷ್ಯನ್ ಓಪನ್ ಆಗಿ ಬಿಟ್ಟಿರಿ, ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದ್ರಿ ನಾಳೆ. ನೋಡ್ರಿ ಅಮಿತ್ ಬೈ, ಯತ್ನಾಳ್ ಗೌಡ್ರು ಏನ್ ತಿಳ್ಕೊಂಡ್ರ ಅಂದ್ರ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ನಮ್ಮ ಬಿಜಾಪುರ ಲೋಕಲ್ ಹೆಡ್ಸ್ಗೆ ಚಂಗು ಮಂಗುಗಳು ತಿಳ್ಕೊಂಡಾರ ಟೋಟಲಿ. ಯಾಕಂದ್ರ ಅವ್ರದ್ದು BJP ಅವ್ರದ್ದು ಇತಿಹಾಸ ಏನ್ ಬುಕ್ ಬೇರೆ ಐತಿ, ಅದ್ರ ಹೆಸರು ಐತ್ರಿ. ಬುಕ್ಕದ ಹೆಸರು ಏನ್ ಗೊತ್ತೈತಿ ನಿಮ್ಗೆ? ಜುಮ್ಲಾ. ಅವ್ರದ್ದು ಒಂದ್ ಇತಿಹಾಸ ಬುಕ್ ಐತ್ರಿ, ಅವ್ರದ್ದು ಬೇರೆ ಇತಿಹಾಸ. ಈಗ BJP ಅವ್ರದ್ದು ಒಂದ್ ಇತಿಹಾಸ ಬುಕ್ ಐತಿ, ಅದು ಅದ್ರ ಹೆಸರೇ ಜುಮ್ಲಾ ಅಂತ ಐತಿ. ಅದು ನಮಗ್ ನಾವು ಓದಿಲ್ಲ, ಅದು ಅವ್ರು ಓದ್ಯಾರ. ಅವ್ರು ಯಾರಿಗ್ ಹೇಳ್ತಾರಂದ್ರೆ ಈ ಅಂಡ ಭಕ್ತರಿಗೆ ಅವ್ರಿಗೆ ನಮ್ಗೆ ಮೀಡಿಯಾ ಮುಂದೆ ಹೇಳ್ತಾರ. ಬಟ್ ಅವ್ರು ಯಾರಿಗ್ ಹೇಳ್ತಾರ ಅಂದ್ರೆ ತಮ್ ಜನಕ್ಕೆ ಹೇಳ್ತಾರ, ಹೈಲಿ ಎಜುಕೇಟೆಡ್ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪಾರ್ಟಿಷನ್ ಅಥವಾ ಈ ಸ್ವಾತಂತ್ರ್ಯ ಹೇಗ್ ಸಿಕ್ತು ಇದು ಇತಿಹಾಸ ಯಾರಿಗ್ ಗೊತ್ತಿಲ್ಲ. ನೀವ್ ಹೇಳ್ದಂಗ ಚಾಟ್ GPT ಮತ್ತೇನೈತ್ರಿ AI, ಇಂತ ಒಂದು 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 ಕಾಲಮಾನ ಒಳಗಡೆ ಇವತ್ತೇನ್ ಹೋಗ್ತಾ ಇದೆ ನಮ್ಮ ಇತಿಹಾಸ ಆಗ್ಲಿ ಈ ಜನರಿಗೆಲ್ಲ ಗೊತ್ತಾಗಿತ್ಲಿ, ಜನರಿಗೆಲ್ಲ ಗೊತ್ತಿದ್ ನಾಲೆಜ್ ಐತಿ ಇವತ್ತ. ಈಗ ಚಂಗು ಮಂಗುಗಳು ಎಲ್ರು ಇವತ್ತೆಲ್ಲ ನಾಲೆಜ್ ಇದೆ, ಯಾವ ಇತಿಹಾಸ ಏನಿದೆ ಅಂತ ಒಂದ್ ಸೆಕೆಂಡ್ ತೆಗಿತಾರಪ್ಪ, ಹೌದಲ್ರಿ? ಈಗ ನಮಗ್ ಏನ್ ಮಾಡಾಕತ್ತಾರ ಅಂದ್ರ ಯಾವ ದಿಕ್ಕಿನಲ್ಲಿ ತಗೊಂಡ್ ಹೋಗ್ತಾರಂದ್ರೆ ಗೋ ಸಾಗಾಣಿಕೆ, ಗೋರಕ್ಷಕ, ಗೋಬರ, ಮತ್ತೇನ್ರಿ ಈ ಹಿಂದೂ ಮುಸ್ಲಿಂ ಇಂತ ರೋಡಲ್ಲಿ ತಗೊಂಡ್ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಜಗತ್ತಿಗೆ ಅಥವಾ ನಮ್ಮ ಭಾರತ ದೇಶಕ್ಕೆ ಅಥವಾ ನಮ್ಮ ಕರ್ನಾಟಕ ಜನತೆಗೆ ಏನ್ ಬೇಕಾಗಿತ್ತು ಅಂದ್ರೆ ದೊಡ್ಡ ದೇಶಗಳು ಏನ್ ಅಭಿವೃದ್ಧಿ ಆಗ್ತಾ ಇದೆ, ಚಾಟ್ GPT ಆಗ್ಲಿ, ಗ್ರಾಕ್ ಆಗ್ಲಿ ಇಂಥವೆಲ್ಲ ಅಭಿವೃದ್ಧಿ ಪಡಿಸ್ತಿದ್ದಾರೆ. ಆದ್ರೆ ನಮ್ಮ ಜನರಲ್ಲಿ ಏನ್ ತುಂಬ್ತಿದಾರೆ ಅಂದ್ರೆ ಗೋಬರ್ ತುಂಬ್ತಿದಾರೆ ಅವ್ರು. ಅಂದ್ರೆ ನೀವು ನಾನ್ ಏನ್ ಹೇಳ್ತೀನಿ ಅದು ಕೇಳ್ರಿ, ಅದು ಕೇಳಿ ಆನಂದ ಪಡ್ರಿ ಅಂತ ಅವ್ರು ಹೇಳಿಕ್ ಬಯಸ್ತಿದಾರೆ ಜನಕ್ಕೆ, ಅಷ್ಟ್ ಹೇಳಿಕ್ ಬಯಸ್ತೀನಿ. ಇಲ್ರಿ ಇದು ಏನಂತಿಲ್ಲ, ಗೋರಕ್ಷಕ್ ಅಂದ್ರಿ ಒಂದೇದು ಇಂಡಿಯಾ ನಂಬರ್ 1 ಬೀಫ್ ಎಕ್ಸ್ಪೋರ್ಟರ್ ಅದರಿ, ಅದನ್ನ ತೆಗಿಬೇಕು. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರ ಗೋ ರಕ್ಷಾ ಮಾಡೋದು ಒಳ್ಳೆ ಮಾತದ, ಬಟ್ ಬೀಫ್ ಎಕ್ಸ್ಪೋರ್ಟಿಂಗ್ ರಿಡ್ಯೂಸ್ ಮಾಡೋದು ಒಳ್ಳೆ ಮಾತತ್ ಹೇಳ್ತೀನಿ. ನಾ ರಾತ್ರೋತ್ರಿ ಬಂದ್ ಮಾಡಿದ್ರ ಅವ್ರ BJP ಗೌರ್ಮೆಂಟ್ ಗೊತ್ತದ್ರಿ. ನಾ ಹಂಗ ಹೇಳಿದೆ ಅಂದ್ರೆ ಗೌರ್ಮೆಂಟ್ ಗೊತ್ತದ್ರಿ, ಗೌರ್ಮೆಂಟ್ ಬೆಳೆಸ್ತಾರ, ಬಟ್ ಆಕ್ಷನ್ ದಾಗ ತಗೊಂಬರ್ರಿ. ಈಗ ಮುದ್ದಾಗ ಹೊಳ ಬೇರೆ ಬರ್ಬೇಕಂದ್ರ ಇನ್ನೊಂದು ಮಾತಂತಾರಿ ಅವ್ರ ವಿಡಿಯೋದಾಗ, ಏನಪ್ಪಾ ಅಂದ್ರ ಶಿವಮೊಗ್ಗದ ಏರ್ಪೋರ್ಟ್ ಯಾರು ಯಡಿಯೂರಪ್ಪ ಅವರು ಒಬ್ಬ ಮುಸಲ್ಮಾನಿಗೆ ಕೊಟ್ಟಾರ ಅಂತ ಹೇಳ್ದಾರಿ ಅವ್ರು. ಮತ್ ಬಸವನಗೌಡ್ರ ನಿಮ್ದೇ ವಿಡಿಯೋ ಮಾಡಿದಿರಿ ನಾವು, ಎಲ್ಲಿಂದ ಸದಾಶಿವ ನಗರದಾಗಿಂದು CC ರೋಡ್ 13 ಫೂಟ್ ಮಾಡಿರಿ, ಯಾವ್ದೋ NA ಸೈಟ್ ಒಳಗ. ಮತ್ ಅವ ಮನುಷ್ಯ ಏನ್ ಕಾಂಟ್ರಾಕ್ಟ್ ಹಿಡ್ದಾವ ಏನ್ ಬಂದಿದಲ್ರಿ, ರೊಕ್ಕ ತಿಂದಿದ್ರಲ್ಲ ನೀವು, ಅವ್ರು ಕೂಡಿ ನಾವು ಅಪವಾದ ಹಾಕಿದ್ವಿ ನಿಮ್ ಮೇಲೆ, ಯತ್ನಾಳ ಖೋಲ್ ಅಂತ ವಿಡಿಯೋ ಮಾಡಿದ್ವಿ. ಅದನ್ನ ಯಾರು ಲಿಂಗಾಯತ್ ಏನ್ರಿ ಅವ ಮುಸಲ್ಮಾನಿ ಇದೇನ್ರಿ ಅವ. ಅಲ್ಲಿ ಜನ ಲೋಕಲ್ ಜನ ಗಾಬರಿ ಆದ್ರಿ, ಅವ ಹಾರಾಡ್ಲಿಕ್ಕೆ ಹತ್ತಿದೆ, ನಿಮ್ ದಮ್ಲಿ ಹಾರಾಡ್ಲಿಕ್ಕೆ ಹತ್ತಿದ್ದ, ಅದಕ್ಕೆ ನಾವ್ ವಿಡಿಯೋ ಮಾಡ್ಬೇಕಾಯ್ತು. ಇಲ್ಕಿನ್ ನಮಗ ಆ ಪರಿಸ್ಥಿತಿ ಬರ್ತಿದ್ದಿಲ್ಲ. ನಿಮ್ಮನೇ ಎಷ್ಟೋ ಕಾಂಟ್ರಾಕ್ಟರ್ ಮುಸಲ್ಮಾನ್ರು ಇದ್ದಾರ. ಈ ಹೇಳ್ಬೇಕೇನಂತೀನಂದ್ರಿ, ಒಂದು ಸಮಾಜದಾಗ ಒಂದ್ ಸಾಲಿ ಒಳಗೆ ಹಿಂದೂ ಮುಸ್ಲಿಂ ಕೂಡ ಹೋಗ್ತೀರಿ, ಒಂದು ಕೆಲಸ ಮಾಡ್ಬೇಕಂದ್ರು ಒಂದ್ ಕಂಪ್ನಿ ಒಳಗೆ ಹಿಂದೂ ಮುಸ್ಲಿಂ ಮಿಕ್ಸ್ ಇರ್ತದ. ಇಲ್ಲಿ ನಾನೇ ಹಿಂದೂ ಇದಿರ್ಲಿ, ಇಲ್ಲಿ ಮುಸ್ಲಿಂ ನಿಂತಾರ. ಇದು ಒಂದು ಸಮಾಜ ಒಳಗ ಎಲ್ಲಾರು ಕೂಡ ಒಂದೇ ಕಡೆ ಇರ್ತಾರ ಅಂದ್ರೂ ಒಂದೇ ಕೂಡ ಕೆಲಸ ಮಾಡ್ತಾರ, ಅದು ಸಾಮಾನ್ಯ ಅದರಿ. ಅದು ನೀವು ಅದನ್ನ ಹಿಡಿತೀರಿ, ಹೆಂಗ್ ತೋರಿಸ್ತೀರ ಅಂದ್ರೆ ನೀವು ಹೊಟ್ಟೆ ಅಂತ ಅದು ಏನಂತಿರಲ್ಲ, ಮುಸಲ್ಮಾನರಿಗೆ ಕೆಲಸ ಕೊಟ್ಟಿಲ್ಲ, ಮುಸಲ್ಮಾನ್ ಸಮ ಕೆಲಸ ಮಾಡಿಲ್ಲ ಅನ್ನುವಂಗ್ ಮಾತಾಡ್ತೀರಿ.
ನೀವೇ ಅವ್ರ ಜೋಡಿ ಕೂಡಿ ರೊಕ್ಕ ತಿಂದಿರಿ, ನಾವೇ ಎತ್ ಹಿಡ್ದೀವಿ. ಇದು ಸತ್ಯದ ರೀ. ಇದು ಈ ಪೋಲ್ ನಾವ್ ಇನ್ನೊಂದ್ಸರ್ತಿ ಮಾಡ್ಲಿಕತ್ತೀವ್ರಿ ನಿಮ್ ಬಗ್ಗೆ. ಈಗ ಏನ್ ಹೇಳ್ಬೇಕಂತೀನಂದ್ರಿ, ಒಂದೇದು ಯಾವ್ದಂದ್ರ ಜಾಮಾ ಮಸೀದ್ ರೋಡ್. ಜಾಮಾ ಮಸೀದ್ ರೋಡ್ MB ಪಾಟೀಲ್ ಅವ್ರಿಗೂ ಹೇಳ್ತೀನಿ, ನಾನು ಬಸವನಗೌಡ್ರಿಗೂ ಹೇಳ್ತೀನಿ. ಇಲ್ಲಿ ಹಿಂದೂ ಕಾಂಟ್ರಾಕ್ಟರ್ ಬೇಕಾಗ್ಯಾನ ನಿಮ್ಗ? ಮುಸ್ಲಿಂ ಕಾಂಟ್ರಾಕ್ಟರ್ ಹಿಂದೂ ಕಾಂಟ್ರಾಕ್ಟರ್ ರೋಡ್ ಆಗೋದು ಇಂಪಾರ್ಟೆಂಟ್ ಅದ. ಬಟ್ ನೀವು ಇಲ್ಲಿ ಏನಂತಿರ್ಲ ಬಾಯಿಲಿ ಮಾತಾಡ್ತೀರಿ. ಯಾವ್ದೇ ಜಾತಿ ಇರ್ಲಿ, ಯಾರೇ ಇರ್ಲಿ, ಕಾಂಟ್ರಾಕ್ಟ್ ಕೊಟ್ಟಿ ಕೆಲಸ ಮಾಡಿಸ್ರಿ ಪೈಲ. ಯಾವ್ದು ಜಾಮಾ ಮಸೀದ್ ರೋಡ್. ಅವಾಗ ಏನಂತಿರ್ಲ, ನೀವೊಂದು ಬಂಡಲ್ ಬಾಜಿ ನೋಡ್ರಿ. ಇವ್ರ ಹಮ್ಜೋರ್ ಹೇಳ್ದಂಗ ಇಷ್ಟೆಲ್ಲ ಇನ್ಫಾರ್ಮೇಶನ್ ಈಸಾಗ ಇದೀವ್ ನಾವು. ನಿಮ್ ಬಂಡಲ್ ಬಾಜಿ ನಡಂಗಿಲ್ರಿ. ಇದೇನ್ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಹೇಳಿಗತ್ತೀನಲ್ರಿ, ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ದಾಗೂ ಕೊಡ್ತೀನಿ, ಕಮೆಂಟ್ದಾಗೂ ಕೊಡ್ತೀನಿ. ಅದ್ ಲಿಂಕ್ ಓಪನ್ ಮಾಡಿ ನೋಡ್ರಿ. ಇನ್ನೊಂದ್ ಏನ್ ಹೇಳ್ಬೇಕಂತೀನ್ರಿ, ಕಾಂಗ್ರೆಸ್ ಅವರು ಯಾವ ವಕೀಲರು ದೊಡ್ಡ ದೊಡ್ಡ ಹೆಸರುಗಳವ್ರಿ ಕಾಂಗ್ರೆಸ್ ಜೋಡಿ. ಅವ್ರಿಗೆ ನಾ ಏನ್ ವಿನಂತಿಸ್ತೀನಂದ್ರ, ಇದು ಲಿಂಕ್ ನೋಡಿ ಅವ್ರ ಮೇಲೆ ಸೋಮುಟ್ಟೋ ಕೇಸ್ ಹಾಕ್ರಿ ನೋಡೋಣ ಅಂತ ಹೇಳಿ. ಅವಾಗರೇ ಅವ್ರದ್ದು ಬಾಯಿ ಮುಚ್ಚತೇನೆ ಅಂತ ಹೇಳಿ ನೋಡೋಣತ್ರಿ. ಯಾಕಂದ್ರ ಅವ್ರದ್ದು ಬಾಯಿ ಮುಚ್ಚೋಲ್ತೆ ಆಗ್ಯದ. ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರು ಇದೇ ಮಾತ್ರಿ, ಇದೇ ಬುಕ್ ಮೇಲೆ ಸೊಟ್ಟೊಂದ್ ಇನ್ನೂ ಮಾತಾಡ್ಯಾರ. ತಮ್ಮ ಗೌರ್ಮೆಂಟ್ ಇದ್ದಾಗ ಅವ್ರು ತಮ್ಮ ಗೌರ್ಮೆಂಟ್ ಅದ, ನಾವ್ ಕೇಸ್ ಹಾಕ್ಲಿಕ್ ಬರಂಗಿಲ್ಲ ಅಂತ ಹೇಳಿ ಖುದ್ ಪೊಲೀಸರೇ ನನ್ ಮುಂದೆ ಹೇಳ್ಯಾರಿ. ಈ ಮಾತು ಹೇಳ್ಬೇಕಂದ್ರ ಅವ್ರ ಗೌರ್ಮೆಂಟ್ ಅದ, ನಾವ್ ಇನ್ನೂ ಮಾಡ್ಲಿಕ್ ಬರಂಗಿಲ್ಲ ಅಂತ ಹೇಳಿ. ಈ ಕಾಂಗ್ರೆಸ್ ಗೌರ್ಮೆಂಟ್ ಅದ, ಅವ್ನ್ ಬಾಯಿ ಮುಚ್ಚಿಸಿರತ್ತ ನಾ ಹೇಳ್ತೀನಿ. ವಿನಂತಿ ಮಾಡ್ತೀವಿ ನಾವು ಅಷ್ಟೇ. MB ಪಾಟೀಲ್ ಅವ್ರಿಗೆ ವಿನಂತಿ ಮಾಡ್ತೀವಿ ನಾವು, ಇವ್ರ ಬಾಯಿ ಮುಚ್ಚಿಸ್ರಿ ಅಂದ್ರೆ ಅಷ್ಟೇ ಸಾಧ್ಯದ. ನೀವು ಏನಂತಿರ್ಲ, ಬಿಜಾಪುರದಾಗ ಶಾಂತಿ ಇರ್ಬೇಕಂದ್ರ ಈ ಕೆಲಸ ಮಾಡ್ರಿ. ಬ್ಯಾಡದಂತ ಹೇಳಿ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ಲಿಕತ್ತಾರ ಬಸವನಗೌಡ್ರನ್ನ. ಅವ್ರನ್ನ ನಿಲ್ಲಿಸ್ರಿ, ಅವ್ರನ್ನ ಕಟ್ ಹಾಕ್ರಿ. ಹೆಂಗ ಲಾದಿಂದ ಕಟ್ ಹಾಕಂತ ಹೇಳಿಗತಿ. ನಾ ನಿಮ್ ಫಿಸಿಕಲಿ ಅಲ್ಲ, ಲಾ ತೋರಿಸ್ರಿ, ಲಾ ತಾಕತ್ ತೋರಿಸ್ರಿ. ಅವಾಗ ಲಾದ್ ಏನದ, ನಾ ಏನ್ ಬೇಕಂದ್ ಮಾತಾಡ್ಲಿಕ್ ಬರಂಗಿಲ್ಲ. ಅವ್ರಿಗೂ ತಿಳುವಳಿಕೆ ಬರ್ಲಿರಿ ಅವ್ರಿಗೂ. ಅಮಿತ್ ಬಿ ನೀವ್ ಹೇಳ್ದಂಗೆ ಇದು JM ರೋಡ್ ಮೊನ್ನೆ ನಮ್ಗ JM ರೋಡ್ ಬಗ್ಗೆ ನಾವು ಇವ್ರು ಕೂಡಿ DC ಆಫೀಸ್ನಾಗ ನಮ್ ಕಮಿಷನರ್ ಭೇಟಾದ್ರು, ಮಹಾನಗರ ಪಾಲಿಕಾ ಕಮಿಷನರ್. ನಾ ಹೇಳ್ದೆ, ನೋಡ್ ಸರ್ 1 ವರ್ಷ ಆಯ್ತು ಈ ರಸ್ತೆ JM ರಸ್ತೆ ಆಗ್ತಿತ್ತು ಇಲ್ಲೋ, ಯಾವಾಗಾರೆ ಆಗ್ತೈತಿ. ಕಮಿಷನರ್ ಜಿಲ್ಲಾಧಿಕಾರಿ ಅಲ್ಲೇ ಕೇಳಿದೆ, ಅವ್ರು ಮಾತಾಡ್ಲಿಕ್ಕೆ ತಯಾರಿಲ್ರಿ. ಅವ್ರು ನನ್ ನೋಡ್ಲಿಕ್ಕತ್ತಾರ, ಇವ್ ಯಾರಂತ ಅಂದ್ರೆ ನಾನ್ ಟ್ಯಾಕ್ಸ್ ಕೊಡಂಗಿಲ್ಲ. ಅಲ್ಲಿ ಸಾಬ್ರು ಮುಸಲ್ರು ಏನ್ ಟ್ಯಾಕ್ಸ್ ಕೊಡಂಗಿಲ್ಲ. ಬೆಳಿಗ್ಗೆ ಹಿಡಿದು ಸಂಜೆ ತಗ ಟ್ಯಾಕ್ಸ್ ಕೊಡ್ತಾರೆ. ಡೈಲಿ ಪ್ರತಿ ಒಂದು 100 ರೂಪಾಯಿ ಪೆಟ್ರೋಲ್ ಹಾಕಿದ್ರೆ 100 ರೂಪಾಯಿ 30 ರೂಪಾಯಿ ಟ್ಯಾಕ್ಸ್ ಕೊಡ್ತಾರೆ. ಪ್ರತಿ ಒಂದಕ್ಕೆ ಟ್ಯಾಕ್ಸ್ ಕೊಡತ್ತಾರ ಮುಸಲ್ರು. ಈ ಸಾಬ್ರು ಈ ರೋಡಿಗೆ ಇಷ್ಟೆಲ್ಲಾ ಟ್ಯಾಕ್ಸ್ ಕೊಟ್ರು ಆ JM ರೋಡಿಗೆ ಹಣ ಬಂದಿದ್ ಎಲ್ಲಿ ಮಂಗಮಾಯ ಆಯ್ತು ನಮ್ ವಿಚಾರ. ಈಗ ನಂದೇನ್ರಿ, ನಂದ್ ಕ್ವಶನ್ ಅನ್ನ, ಈ JM ರೋಡ್ದು ಫಂಡ್ ಅದಾರಲ್ಲ, ಈ MB ಪಾಟೀಲ್ರು ಮಂಗಮಯ ಮಾಡಿದ್ರು ಅಥವಾ ಕಮಿಷನರ್ ಮಂಗಮಯ ಮಾಡಿದ್ರು ಅಥವಾ ಯತ್ನಗೌಡರು ಮಂಗಮಯ ಮಾಡಿದ್ರು ಗೊತ್ತಾಗ್ತಲ್ಲ. ನಮ್ಗೂ ಗೊತ್ತಿಲ್ಲ. ಯಾಕಂದ್ರೆ ಇಷ್ಟೆಲ್ಲ ರೊಕ್ಕ ಎಲ್ಲಿ ಹೋಯ್ತು, ಯಾಕೆ ಮಾಡ್ತಾ ಇಲ್ಲ? ನಂದ್ ಕ್ವಶನ್ ಐತಿ. ಈಗ ರೊಕ್ಕ ಇಲ್ಲ ಅಂತ ಹೇಳಿ, ರೊಕ್ಕ ಇದೆಯಪ್ಪ, ಮತ್ತೆ ಯಾಕೆ ಮಾಡ್ತಾ ಇಲ್ಲ? ಯಾರು ಹಂಚ್ಕೊಂಡ್ ತಿಂದ್ರಿ ನೀವು? ಯಾಕೆ ಹಂಚ್ಕೊಂಡ್ ತಿನ್ಲಾಕತ್ತೀರಿ? ಯಾಕೆ ಡಿಲೇ ಮಾಡತ್ತೀರಿ? ಅಲ್ಲಿ ಜನರಿಗೆ ತೊಂದರೆ ಕೊಡತ್ತಾರ್ರಿ, ಧೂಳು ಕುಡಿಯಾಕತ್ತಾರ್ರಿ. ಅಲ್ಲಿ ಜನರದು ಅಂಗಡಿಗೆಲ್ಲ ಧೂಳ ಐತ್ರಿ, ಅಂಗಡಿಗಳೆಲ್ಲ. ಇಷ್ಟು ತೊಂದರೆ ಕೊಟ್ಟಾರಲ್ರಿ ಈ ಕಾಂಗ್ರೆಸ್ ದವ್ರು. ಹೇಳ್ತೀನಿ, ಕಾಂಗ್ರೆಸ್ ಗೌರ್ಮೆಂಟ್ ಎಲ್ರಿಗೆ ಕಾಂಗ್ರೆಸ್ ಗೌರ್ಮೆಂಟ್ ಜಾಬ್ ಕ್ಯಾ ಕರ್ಲೆ ಅಲ್ಲ, ಹಿಂಗ್ ಈ ತರ ಹೇಳಾಕತ್ತಾರ ಅವ್ರು. ನೈ ಕರ್ತಾ ಹಿಂಗೆ ಸೀದಾ ಖುಲ್ಲಾ ಅವ್ರು. ಅಂದ್ರೆ ಈಗ ನೋಡ್ರಿ, ಈ ತರ ಇವತ್ತು ಲಾಸ್ಟ್ ಮಂತ್ರಿ ರಂಜಾನ್ ರೀ, ಒಂದು ದೊಡ್ಡ ಒಂದು ಹೋಲಿ ಮಂತ್ರಿ. ಆ ಹೋಲಿ ಮಂತ್ ಒಳಗ ಎಷ್ಟು ತೊಂದ್ರೆ ಅನ್ಭವಿಸ್ಯಾರ ಜನ. ಧೂಳ, ಆ ಬಜಿ ಗೀಜಿ ಸಮೋಸ ರೋಡ್ ಅಲ್ಲಿ ಮಾರ್ತಾರ್ರಿ. ಆ ಟೈಮ್ದಾಗ ಆ ಪಾಪ ತಗೊಂಡು ರೋಜಾ ಬಿಡ್ತಾರಲ್ರಿ, ಆ ಮಣ್ಣು ಧೂಳು ಕೂತಿದ್ದು ಪಾಪ ತಿಂದ್ರ ಜನ. ಓಟ್ ಹಾಕಿ ತಿಂದ್ರ, ಮಣ್ಣು ತಿನ್ಸಿದ್ರು. ಇಂತ ಪರಿಸ್ಥಿತಿ ಬಂದೈತಿ ಇವತ್ತು ಬಿಜಾಪುರ ಜನತೆಗೆ. ಟ್ಯಾಕ್ಸ್ ಕೊಟ್ಟು ಓಟ್ ಹಾಕಿನೂ ಸರಿಯಾಗಿ ರೋಡ್ ಅಷ್ಟೇ ಮಾಡ್ಕೊಟ್ರಲ್ಲ. ಮತ್ತೆ ಈಗ ಹೊಸ ಇದ್ರದ್ರ ಬಸ್ ಸ್ಟ್ಯಾಂಡ್ ರೋಡ್ ಚಾಲು ಮಾಡ್ಯಾರ. ಈಗ ಬಸ್ ಸ್ಟ್ಯಾಂಡ್ ರೋಡ್ ಚಾಲು ಮಾಡಿ ಡೇ ಅಂಡ್ ನೈಟ್ ಚಾಲು ಮಾಡ್ಬೇಕಂದ್ರೆ ತೊಂದ್ರೆ ಆಗಾಗ್ತದೆ. ಮೇಜರ್ ರೋಡ್ ಈಗ ಬಸ್ ಸ್ಟ್ಯಾಂಡ್ ರೋಡ್ ಮೇಜರ್ ರೋಡ್ ಅಂದ್ರೆ ಅಲ್ಲಿ ಡೇ ಅಂಡ್ ನೈಟ್ ಚಾಲು ಮಾಡ್ಬೇಕ್ರಿ. ಡೇ ಅಂಡ್ ನೈಟ್ ಕೆಲಸ ಮುಗಿಸಿ ಜಲ್ದಿ ಮುಗಿಸ್ಬೇಕು. ಅಲ್ಲೆಲ್ಲ ಬಂದ್ ಮಾಡ್ಬಿಟ್ಟಾರಿ, ಬ್ಲಾಕ್ ಮಾಡ್ಬಿಟ್ಟಾರ. ಪಾಪ 2 ವೀಲರ್ ಹೋಗ್ಲಿಕ್ಕೆ ರಸ್ತೆ ಇಲ್ಲ. ಅಲ್ಲಿ ಬಿಸ್ನೆಸ್ ಅಂಗಡಿಗಳದವ್ರಿ, ಅವು ಏನ್ ಮಾಡ್ಬೇಕ್ರಿ? ಅವ್ರು 2 ವೀಲರ್ ದವ್ರು ಬರಂಗಿಲ್ಲ ಅಂದ್ರೆ ಪೂರ್ತಿ ಬಂದ್ ಮಾಡ್ಬಿಟ್ಟಾರ. ಮತ್ತೇನ್ 6 ವರ್ಷ ತಗೋತಾರ ರಸ್ತೆ ಮಾಡ್ಲಿಕ್ಕೆ? ಮುಂದಿನ ಎಲೆಕ್ಷನ್ಗೆ ಆಗ್ತೈತಿ ರೋಡ್. MB ಪಾಟೀಲ್ರೇ ಸೀದಾ MB ಪಾಟೀಲ್ರ ಮತ್ತೆ ಜಿಲ್ಲಾಧಿಕಾರಿ ಮತ್ತೆ ಕಮಿಷನರ್ ಹೇಳ್ತೀನಿ, ಡೇ ಅಂಡ್ ನೈಟ್ ಕೆಲಸ ಮಾಡಿ ಮುಗಿಸ್ಬೇಕು ಜಲ್ದಿ. ನೀವು 6 ತಿಂಗಳ ಒಳಗಡೆ ಬಿಜಾಪುರ ಆಕ್ಚುಲಿ 1 ತಿಂಗಳ ಕೆಲಸ ಇದು. ಹಂಗ ಮನಸ್ಸು ಮಾಡಿದ್ರೆ 1 ತಿಂಗಳದ ಕೆಲಸ. ಬಟ್ ನೀವು ತಗೋತೀರಿ 6 ತಿಂಗಳು ತಗೋತೀರಿ. ಬಟ್ 6 ತಿಂಗಳದಾಗ ಫುಟ್ಪಾತ್, ಇವತ್ತು ಗಿಡ ಮರ ಇಲ್ಲ ಬಿಜಾಪುರ ಸುತ್ತಮುತ್ತಲು ನಗರದಲ್ಲಿ. ಈ ಮುಸುಲ್ರು ಏರಿಯಾ ಕಡೆ ಗಿಡ ಮರ ಇಲ್ಲ.
ಮತ್ತ ಮುಸುಲ್ರ ಏರಿಯಾದಾಗ ಸಾಬ್ರ ಓಣ್ಯಾಗ ಓಣಿ ಗಲ್ಲಿಗಳು ರೋಡ್ ರಸ್ತೆಗಳಲ್ಲಿ ಇವತ್ತು ನೀವೇ ಮಾಡ್ಕೊಂಡ್ರಿ ಎಲ್ಲ ನಿಮ್ ಮನಿ ಕಡೆ ನಿಮ್ ಏರಿಯಾ ಕಡೆ. ಮುಸುಲ್ರ ಏರಿಯಾ ಒಟ್ಟ ಡೆವಲಪ್ಮೆಂಟ್ ಆಗಿಲ್ಲ, ಗಿಡ ಮರ ಇಲ್ಲ, ಗಲ್ಲಿ ಒಳಗ್ ರಸ್ತೆ ಇಲ್ಲ, ಎಲ್ಲೆಲ್ಲಿ ಮೇನ್ ರಸ್ತೆಗಳು ಇನ್ನೂ ಆಗಿಲ್ಲ. ಅಂದ್ರ ಪೂರ್ತಿ ಇನ್ನು ಬಿಜಾಪುರ ಧುಳಾಪುರ ಇನ್ನೂ ಇದೆ, ಸೀದಾ ಅದ್ರದ್ದು ಕೊಟ್ಬಿಡ್ತೇನೆ ಅಷ್ಟೊಳಗೆ. ಮತ್ ಇನ್ನೊಂದ್ ನೋಡ್ರಿ, ಟೆರರಿಸ್ಟ್ ಅಟ್ಯಾಕ್ ಬಗ್ಗೆ ನಾ ಏನ್ ಹೇಳ್ಬೇಕಂತೀನಂದ್ರಿ, ಒಂದೇದು ಆಗ್ಬಾರ್ದಾಗಿತ್ರಿ, ಆಗ್ಯದ. ಬಟ್ ನಾ ಏನ್ ಹೇಳ್ಬೇಕಂತೀನಂದ್ರ, ಒಂದೇದು ನೀವು ಟ್ರಾವೆಲ್ ಮಾಡೋ ಟೈಮಿಗೆ ಲಕ್ಷ ಇಡ್ರಿ. ಗೋರ್ಮೆಂಟ್ಗಳು ಹೇಳ್ತಾರಿ ಕಾಶ್ಮೀರ್ ಸೇಫ್ ಅದ ಅಂತ ಹೇಳಿ, ಅಲ್ಲಿ ರಕ್ತದ ಆಟ ಅಂತೂ ಆಗ್ಯದ. ನೋಡಿರಿ ನೀವು ಕಾಶ್ಮೀರ್ ಫೈಲ್ಸ್ ಫಿಲ್ಮ್ನಾಗ ನೋಡಿರಿ, ಮತ್ತೆ ಎಷ್ಟೋ ಫಿಲ್ಮ್ಸ್ಗಳು ಬಾಲಿವುಡ್ದಾಗ ಎಷ್ಟೋ ಫಿಲ್ಮ್ಸ್ಗಳು ಹಿಂದೂ ಮುಸ್ಲಿಂ ಎಲ್ಲಾರ ಸತ್ತಿದ ಕಾಶ್ಮೀರದಾಗ ಎವಿಡೆನ್ಸ್ ಅದ ರೀ. ಯಾವಾಗಿಂದಂದ್ರ 1947ಗಿಂತ ಪೈಲಾ ಅಂದು ಎಷ್ಟೋ ಮಂದಿ ಸಾಯುದಲ್ಲಿ ನಡೆದದ್ರಿ. ಅದು ತಲೆಯಾಗಿ ಇಟ್ಕೊಂಡು ಅವಾಯ್ಡ್ ಮಾಡೋದು ಒಳ್ಳೇದಂತೀನ್ರಿ ನಾನು. ಗೋರ್ಮೆಂಟ್ ಸೆಕ್ಯೂರಿಟಿ ನಿಮ್ ಕೊಡುದು ಬಿಡುದು, ಅವ್ರ ಗೋರ್ಮೆಂಟ್ ಗೊತ್ತಲ್ರಿ ನಿಮ್ ಕರಪ್ಷನ್ ಎಷ್ಟದ. ಒಂದ್ ಆರ್ಮಿದಾಗೂ ಒಂದ್ ಆರ್ಮಿ ಪರ್ಸನ್ ಜೋಡಿ ನಾನು ಮಾತಾಡೀನ್ರಿ ನಾನು, ಅಲ್ಲೂ ಆರ್ಮಿದಾಗೂ ಕರಪ್ಷನ್ ಅದ ಹೇಳ್ಬೇಕಂದ್ರ, ಮತ್ತ ಗೋರ್ಮೆಂಟ್ದಾಗೂ ಕರಪ್ಷನ್ ಇರ್ತದ. ಮತ್ ನೇಬರ್ ಪಾಕಿಸ್ತಾನ ಅಂತ ಕಂಟ್ರಿ ಅದ ರೀ, ಅವ್ರಂತೂ ಏನಂತಿರ್ಲ ಕಾಶ್ಮೀರ್ ಸಂಬಂಧ ಪೂರಾ ಕಂಟ್ರಿನೇ ಬರ್ಬಾದಾಗ ಹೋದ್ರುನು ಕಾಶ್ಮೀರ್ ಬಿಡ್ಲಿಕ್ಕೆ ತಯಾರಿಲ್ರಿ ಅವ್ರು. ಹೇಳ್ಬೇಕಂದ್ರೆ ಇಷ್ಟು ವರ್ಷ ಆದ್ರೂ ಫ್ರೀಡಮ್ ಸಿಕ್ಕಿ ತಾವು ಬರ್ಬಾದ್ ಆದ್ರೂ ಕಾಶ್ಮೀರ್ ಬೇಕೇ ಬೇಕತ್ ಕೂತಿದ್ ಕಂಟ್ರಿ ಅದ ರೀ ಅದು. ಹೇಳ್ಬೇಕಂದ್ರ ಅದಕ್ಕೆ ನಾ ಹೇಳ್ಬೇಕೇನಂತೀನಂದ್ರಿ, ನೀವು ಸ್ವಲ್ಪ ಎಚ್ಚೆತ್ಕೊಳ್ಳಿ. ಹೇಳ್ಬೇಕಂದ್ರೆ ಗೋರ್ಮೆಂಟ್ ಮೇಲೆ ಹೋಗ್ಬೇಡ್ರಿ. ಗೋರ್ಮೆಂಟ್ ಏನದ ಹೇಳ್ತಾರಿ ಕಾಶ್ಮೀರ್ ಸೇಫ್ ಅತ್ ಮತ್ತೆ ಹೊಳ್ಳಿ ಹೇಳ್ತದ, ನೀವು ರಿಸ್ಕ್ ತಗೋಲಿಕ್ ಹೋಗ್ಬೇಡ್ರಿ. ತಗೊಂಡ್ರು ಲೈಸೆನ್ಸ್ಡ್ ಗನ್ಸ್ ಇಟ್ಕೋರಿ, ಅದು ನಿಮ್ದು ರಿಸ್ಕ್ ನೀವು ತಗೋರಿ. ಗೋರ್ಮೆಂಟ್ ಅಂತೂ ಗೊತ್ತಿದ್ ಮಾತದ. ಇನ್ನೊಂದ್ ಏನ್ ಹೇಳ್ಬೇಕಂತೀನಂದ್ರಿ, ಈ ಸಿಚುವೇಶನ್ ತಗೊಂಡಿ ದಂಗಾ ಮಾಡಿಸೋದು ಏನಾಯ್ತಂತೀವ್ರಿ, ಮತ್ ಕಂಟ್ರಿಗೆ ಲಾಸ್ ಅದ ರೀ. ಇದು ಆಲ್ರೆಡಿ ಒಂದ್ ಲಾಸ್ ಆಗ್ಯದ ನಮ್ಗೆ. ಕಾಶ್ಮೀರ್ ಟೂರಿಸಂ ಬೂಸ್ಟ್ ಆಗಿದ್ದು ಲಾಸ್ ಆಗ್ಯದ ನಮ್ಗೆ ಆಲ್ರೆಡಿ. ಇದು ಮತ್ ಇದೇ ದಂಗಾ ಕನ್ವರ್ಟ್ ಐತಂತೀವ್ರಿ, ಆಲ್ ಓವರ್ ಇಂಡಿಯಾಗ ಇಂಟರ್ನ್ಯಾಷನಲ್ ಟೂರಿಸಂ ಲಾಸ್ ಆಗ್ತದ್ರಿ. ಅದು ಇಷ್ಟೇ ನೋಡ್ರಿ. ಈ ವಿಡಿಯೋದಾಗ ನೋಡ್ರಿ, ನಾವು ಹೇಳ್ಬೇಕಂದ್ರ ಒಂದೇದು ಬಸವನಗೌಡ್ರು ಅಂಬೇಡ್ಕರ್ ಅವ್ರದ್ದು ಮಿಸ್ಇನ್ಫಾರ್ಮೇಶನ್, ಅಂಬೇಡ್ಕರ್ ಹೇಳಿಲ್ಲ ಅದನ್ನ ಮಿಸ್ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ಲಿಕ್ಕತ್ತಾರ. ಅದ್ರ ಬಗ್ಗೆ ನಾವು ಅವರಿಗೆ ಏನಂತಿರ್ಲ ಎಕ್ಸ್ಪೋಸ್ ಮಾಡೀವ್ರಿ ಈ ವಿಡಿಯೋದಾಗ. ಬಸವನಗೌಡ್ರಿಗೆ ಅಂಬೇಡ್ಕರ್ ಬಗ್ಗೆ ಸುಳ್ಳು ಹೇಳ್ತಾರ ಅಂತ ಹೇಳಿ. ಹಿಂದಾಗಡೆ JM ರೋಡ್ ಜುಮಾ ಮಸೀದ್ ರೋಡ್ದು ಕೆಲಸ ಆಗೋಲ್ ತೆಗೆದ್ರಿ ಎಷ್ಟೋ ವರ್ಷದಿಂದ. ಅವರೇ ಬಸವನಗೌಡ್ರು ಇದ್ದಾಗ ಅರ್ಧ ಮುರ್ಧ ಮಾಡಿಟ್ಟಾರ. ಈಗ ಅವ್ರು MLA ಇದ್ದಾರೆ, ಬಟ್ MB ಪಾಟೀಲ್ ಅವ್ರ ಸಚಿವ ಇದ್ದಾರೆ, ಅವರು ಕೆಲಸ ಮಾಡ್ಬೇಕು. ಅದ್ರ ಬಗ್ಗೆ ನಾವು ಮಾತಾಡಿವ್ರಿ. ಈ ವಿಡಿಯೋಗೆ ನೀವು ಸಪೋರ್ಟ್ ಮಾಡಿದ್ರಂತಿವ್ರಿ, ಲೈಕ್ ಕಮೆಂಟ್ ಶೇರ್ ದಿಂದ ಅದು JM ರೋಡ್ ಏನದ ಆ ಕೆಲಸ ಆಗ್ತದ್ರಿ. ಇನ್ನೊಂದು, ಇವರು ಬಸವನಗೌಡ್ರು ಏನೋ ಸುಳ್ಳೊಂದ್ ಸೊಟ್ಟೊಂದ್ ಮಾತಾಡ್ತಾರಲ್ರಿ, ಕಮ್ಯುನಲ್ ಕ್ರಿಯೇಟ್ ಮಾಡ್ಲಿಕ್ಕೆ, ಕಮ್ಯುನಲ್ ದಂಗ ಕ್ರಿಯೇಟ್ ಮಾಡ್ಲಿಕ್ಕೆ, ಅದನ್ನ ಒಂದ್ ಲೆವೆಲ್ ತಡ್ದಂಗ ಆಗ್ತದ್ರಿ. जैसा कि आप सब जानते हैं कि आप सभी का प्यार हमारे साथ कायम है, इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए. हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे. हमारे कदम सच के साथ.